ಇತಿಹಾಸವನ್ನು ಅರಿಯದವನು ಇತಿಹಾಸವನ್ನು ಸೃಷ್ಟಿಸಲಾರ ಎಂಬ ಮಾತು ಅಂತಿಮ ಸತ್ಯ. ಭವ್ಯ ಭಾರತದ ಇತಿಹಾಸ ಹಾಗೂ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ರಕ್ತವನ್ನೇ ತರ್ಪಣೆಗೈದ ಅಸಂಖ್ಯಾತ ವೀರರನ್ನು ನೆನಪಿಸಿಕೊಳ್ಳುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಆದರೆ ಇತಿಹಾಸದ ಪುಟಗಳಲ್ಲಿ ಕೆಲವೇ ವ್ಯಕ್ತಿಗಳ ಸ್ಮೃತಿಗೆ ಹೆಚ್ಚಿನ ಅವಕಾಶ ನೀಡಿ ನಿಜವಾದ ಹೋರಾಟಗಾರರ ತ್ಯಾಗವನ್ನು ಮರೆಮಾಚಿದ ಸಂದರ್ಭಗಳು ಇತಿಹಾಸದಲ್ಲಿ ಕಂಡುಬರುತ್ತವೆ. ಕಾಲ ಕಳೆದಂತೆ ಸತ್ಯವೇ ತನ್ನದೇ ಆದ ರೀತಿಯಲ್ಲಿ ಬೆಳಕಿಗೆ ಬರುತ್ತವೆ. ಅಖಂಡ ಭಾರತದ ಸಂಕಲ್ಪವನ್ನು ಹೊತ್ತು ಸಾವಿರಾರು ವರ್ಷಗಳ ಸುದೀರ್ಘ ಹೋರಾಟದಲ್ಲಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಧೀರ ವೀರ ಶೂರರನ್ನು ಸ್ಮರಿಸುವ ನಿಟ್ಟಿನಲ್ಲಿ ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನದ ರಾತ್ರಿ ದೇಶದಾದ್ಯಂತ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತವೆ. ಅದರ ಭಾಗವಾಗಿ ಭಟ್ಕಳದಲ್ಲೂ ದೇಶಭಕ್ತಿಯ ಕಿಚ್ಚು ಹೊತ್ತಿಸುವ ಪಂಜಿನ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ಆಸರಕೇರಿಯಲ್ಲಿರುವ ಶ್ರೀ ನಿಚ್ಚಲಮಕ್ಕಿ ತಿರುಮಲ ವೆಂಕಟರಮಣ ದೇವಸ್ಥಾನದಿಂದ ಆರಂಭಗೊಂಡ ಪಂಜಿನ ಮೆರವಣಿಗೆ ಪೇಟೆಯ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿತು. ಬಳಿಕ ಚನ್ನಪಟ್ಟಣ ಹನುಮಂತ ದೇವಸ್ಥಾನ ತಲುಪಿ ಅಲ್ಲಿಂದ ಮತ್ತೆ ಪೇಟೆಯ ಮೂಲಕ ಸಾಗಿ ಹಳೆ ತಹಸೀಲ್ದಾರ್ ಕಚೇರಿ ಮುಂಭಾಗದಿಂದ ಮುಂದುವರಿದು ಮುಖ್ಯ ವೃತ್ತವನ್ನು ಸುತ್ತಿ ನಗರ ಪೊಲೀಸ್ ಠಾಣೆ ರಸ್ತೆಯ ಮೂಲಕ ಸಾಗಿತು. ಅಂತಿಮವಾಗಿ ಆಸರಕೇರಿ ದೇವಸ್ಥಾನವನ್ನು ತಲುಪುವುದರೊಂದಿಗೆ ಮೆರವಣಿಗೆ ಸಂಪನ್ನಗೊಂಡಿತು. ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ ದೇಶಭಕ್ತರ ಕೈಯಲ್ಲಿದ್ದ ಪಂಜುಗಳು ಕತ್ತಲ ರಾತ್ರಿಯಲ್ಲಿ ಬೆಳಕಿನ ನದಿಯಂತೆ ನಗರದಾದ್ಯಂತ ಸಂಚರಿಸಿದ್ದು ವಿಶೇಷವಾಗಿತ್ತು. ಪಂಜಿನ ಬೆಳಕಿನೊಂದಿಗೆ ಮೊಳಗಿದ ದೇಶಭಕ್ತಿ ಘೋಷಗಳು ನಗರದ ವಾತಾವರಣವನ್ನೇ ದೇಶಭಕ್ತಿಯ ಭಾವನೆಯಿಂದ ತುಂಬಿಸಿದವು. ಸ್ವಾತಂತ್ರ್ಯಕ್ಕಾಗಿ ತಮ್ಮ ಬದುಕನ್ನೇ ಅರ್ಪಿಸಿದ ಅನಾಮಧೇಯ ವೀರರ ತ್ಯಾಗವನ್ನು ಸ್ಮರಿಸುವ ಈ ಪಂಜಿನ ಮೆರವಣಿಗೆ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಹಾಗೂ ದೇಶಭಕ್ತಿಯ ಜ್ವಾಲೆಯನ್ನು ಜೀವಂತವಾಗಿಡುವ ಸಂಕೇತವಾಗಿ ಗಮನ ಸೆಳೆಯಿತು. ಕತ್ತಲನ್ನು ದೂರ ಮಾಡುವ ಬೆಳಕಿನಂತೆ ಇತಿಹಾಸದ ಸತ್ಯವನ್ನು ಮರೆಮಾಚಿದರೂ ಅದು ಎಂದಿಗೂ ಶಾಶ್ವತವಾಗಿ ಮರೆಯಾಗುವುದಿಲ್ಲ.